ನಮಸ್ಕಾರ. ಶ್ರೀ ಶುದ್ಧಿ ಫೌಂಡೇಶನ್ ಅವರು ವೃಕ್ಷ ಗಣೇಶ ಅಂತ ಒಂದು ಹೊಸ ಐಡಿಯಾನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಇವಾಗ ಗಣಪತಿ ಹಬ್ಬ ಬಂತಲ್ಲ, ಎಲ್ರೂ ಈ ಪೇಂಟ್ ಮಾಡಿರೋ ಗಣಪತಿ ತಗೊಂಡು ಆಮೇಲೆ ಪರಿಸರ ಹಾಳಾಗುತ್ತೆ, ಆಮೇಲೆ ಎಲ್ಲೆಲ್ಲೋ ನೀರು ಮುಗಿಸೋದು, ಅಲ್ಲಿ ವಾಟರ್ ಇದಾಗುತ್ತೆ. ಈಗ ಕುಡಿಯೋಕ್ಕೆ ನೀರೇ ಕಡಿಮೆ ಆಗಿದೆ. ಅದರಿಂದ ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಈ ಶುದ್ಧಿ ಫೌಂಡೇಶನ್ ಭಾಳ ಒಳ್ಳೆ ಒಂದು ಐಡಿಯಾ ಮಾಡಿದ್ದಾರೆ. ಈ ಮಣ್ಣಿನ ಗಣಪತಿನ ಯೂಸ್ ಮಾಡಿ, ಈಗ ತುಂಬ ಒಳ್ಳೇದು ಅದು. ಆ್ಯಂಡ್ ಅಲ್ಲಿ ಒಂದು ಸ್ಮಾಲ್ ಹೋಲ್ ಥರ ಮಾಡಿದ್ದಾರೆ, ಅಲ್ಲಿ ಒಂದು ಸ್ಮಾಲ್ ಗ್ಯಾಪ್ ಇದೆ, ಅಲ್ಲಿ ಬಂದ್ಬಿಟ್ಟು ನೀವು ಒಂದು ತುಳಸಿ ಸಸಿ ಇಟ್ಟು ಇದನ್ನ ವಿಸರ್ಜನೆ ಮಾಡ್ಬೇಕಾದ್ರೆ ಮನೇಲಿ ಒಂದು ಪಾಟ್ಲಿ ಗೊಬ್ಬರ ಗಿಬ್ಬರ ಎಲ್ಲ ಇರುತ್ತೆ, ಇದು ಇರುತ್ತೆ, ಮಣ್ಣು ಇರುತ್ತೆ, ಜೊತೆಲಿ ನೀರು ಇಟ್ಬಿಟ್ಟು ಇದಕ್ಕೆ ವಿಸರ್ಜನೆ ಮಾಡಿದ್ರೆ ಸ್ಲೋವಾಗಿ ಕರಗ್ತಾ ಆಲ್ಮೋಸ್ಟ್ ಫುಲ್ ಕರೆದ ಮೇಲೆ ಗಣಪತಿನೂ ನಿಮ್ಮಲ್ಲೇ ಇರುತ್ತೆ. ಆಮೇಲೆ ಆ ನೀರು ಆ ವೃಕ್ಷದಲ್ಲೇ ಸೇರ್ಕೊಳ್ಳುತ್ತೆ. ಇಟ್ಸ್ ನೈಸ್ ಐಡಿಯಾ. ಸೊ ಈ ಶ್ರೀ ಶುದ್ಧಿ ಫೌಂಡೇಶನ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂತ ನಾನು ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಅಂಡ್ ವೃಕ್ಷ ಗಣೇಶ, ಶ್ರೀ ಶುದ್ಧಿ ಫೌಂಡೇಶನ್. ನಮಸ್ಕಾರ. ವೃಕ್ಷ ಗಣೇಶ ಅಂತ ಶುದ್ಧಿ ಫೌಂಡೇಶನ್ ಅವರು ಒಂದು ಇನಿಷಿಯೇಟಿವ್ ಇದು. ನಾವು ಗಣಪತಿ ಹಬ್ಬದ ದಿನ ಗಣಪತಿ ತರ್ತೀವಿ, ಅದಕ್ಕೆ ಬಣ್ಣ ಎಲ್ಲ ಬೆಳೆದಿರ್ತೀವಿ, ಆಯಿಲ್ ಪೇಂಟ್ ಅಂತೆ, ಆಲ್ ದಿಸ್ ಥಿಂಗ್ಸ್ ಆರ್ ಕೆಮಿಕಲ್ಸ್. ಏನ್ ಮಾಡ್ತೀವಿ, ಇವೆನ್ಚುಲಿ ಅದನ್ನು ತಗೊಂಡೋಗಿ ಯಾವುದೋ ಒಂದು ಕೆರೆ ಎಲ್ಲ ಹೊಳೆ ಎಲ್ಲ ಮುಳುಗಿಸ್ತೀವಿ. ಸಾವಿರಾರು ಗಣೇಶ ಮುಳುಗಿಸಿದಾಗ ಮುಂದೆ ಬಹಳ ನಮಗೆ ಒಂದು ಎಫೆಕ್ಟ್ ಬರುತ್ತೆ ಅದರಿಂದ. ಸೊ ಅದರಿಂದ ನೋಡಿ, ಈ ಶುದ್ಧಿ ಫೌಂಡೇಶನ್ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಈ ತರ ಕಾನ್ಸೆಪ್ಟ್ ನಾವು ಸಪೋರ್ಟ್ ಮಾಡಬೇಕು. ದಿಸ್ ವಿಲ್ ಟ್ರಾನ್ಸ್ಫಾರ್ಮ್ ಟು ಬಿಕಮ್ ಎ ತುಳಸಿ ಗಿಡ, ಅಂಡ್ ದಟ್ಸ್ ಎ ನೈಸ್ ಕಾನ್ಸೆಪ್ಟ್. ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ಎಲ್ಲೋ ಒಂದು ಚೂರು ಲೆಟ್ ಅಸ್ ಕಾಂಟ್ರಿಬ್ಯೂಟ್ ಟು ದ ಎನ್ವೈರನ್ಮೆಂಟ್ and let's keep it safe for the future generation. Thank you. ನಮಸ್ಕಾರ. ಅನಾದಿ ಕಾಲದಿಂದಲೂ ನಮ್ಮ ಧರ್ಮದಲ್ಲಿ ಹಬ್ಬಗಳನ್ನು ಶ್ರದ್ಧಾಪೂರ್ವಕವಾಗಿ ಪರಿಸರ ಹಾಗೂ ಜೀವರಾಶಿಗಳ ಅನುಕೂಲಕ್ಕಾಗಿ ಆಚರಿಸಲ್ಪಡುತ್ತಿದ್ದವು. ಕಾಲ ಬದಲಾದಂತೆ ಹಿರಿಯರ ಮಾರ್ಗದರ್ಶನದ ಅಭಾವದಿಂದ ಆಧುನಿಕತೆಗೆ ಒಳಗಾಗಿ ಬರೀ ವಿಜೃಂಭಣೆ ಹಾಗೂ ತೋರಿಕೆಗಾಗಿ ಆಚರಿಸಲ್ಪಟ್ಟು ತದ್ವಿರುದ್ಧವಾದ ಫಲಗಳನ್ನು ಪಡೆಯುವಂತಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಶ್ರದ್ಧಾಪೂರ್ವಕವಾದ ಆಚರಣೆಯನ್ನು ಉಳಿಸುವುದು ಹಾಗೂ ಬೆಳೆಸುವುದು ಪ್ರತಿಯೊಬ್ಬ ಉತ್ತಮ ನಾಗರಿಕನ ಕರ್ತವ್ಯ ಹಾಗೂ ಧರ್ಮ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ಶುದ್ಧಿ ಫೌಂಡೇಶನ್ ವತಿಯಿಂದ ವಿಶೇಷವಾಗಿ ವೃಕ್ಷ ಗಣಪತಿಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇಚ್ಛೆಯುಳ್ಳವರು ಇದರಲ್ಲಿ ಭಾಗವಹಿಸಿ ವಿಘ್ನೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಬಹುದು.